ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ನೂತನ ಕೆವೈಡಿಸಿಸಿ ಕಲಬುರಗಿ ಬ್ಯಾಂಕ್ನ ನೂತನ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ. ಸನ್ಮಾನ್ಯ ಶ್ರೀ ರಾಜು ವೇಣುಗೋಪಾಲ ನಾಯಕ, ಮಾನ್ಯ ಜನಪ್ರಿಯ ಶಾಸಕರು ಸುರಪುರ ಹಾಗೂ ಸನ್ಮಾನ್ಯ ಶ್ರೀ ವಿಠಲ ಯಾದವ ಕೆವೈಡಿಸಿಸಿ ಬ್ಯಾಂಕ್ ಕಲಬುರಗಿ ನೂತನ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಹಾಗೂ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭ ಇದೇ ಶನಿವಾರ ದಿನಾಂಕ 27/12/2025 ಬೆಳಗ್ಗೆ 11 ಗಂಟೆಗೆ ಸ್ಥಳ ಯುಕೆಪಿಸಿ ಕ್ಯಾಂಪ್ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತಿ ಪ್ರಧಾನ ಗುರುಗಳು ಚಂದಪ್ಪ ಯಾದವ್, ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ನದೀಮುಲ್ಲಾ ಹುಸೇನಿ ಇನಾಮರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕುಮಾರಸ್ವಾಮಿ ಗುಡ್ಡಡಗಿ ಅವರು ಸುರಪುರ ತಾಲೂಕಿನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹನುಮಂತ ಪೂಜಾರಿ, ವಕೀಲಪ್ಪ ಗೌಡ, ಶರಬಯ್ಯ ಹಿರೇಮಠ, ಶ್ರೀನಿವಾಸ ಪಾಟೇಲ, ಆಂಜನೇಯ ಪಾಟೇಲ ಉಪಸ್ಥಿತರಿದ್ದರು. ಕಾರಣ ಅವತ್ತು 11 ಗಂಟೆಗೆ 27ನೇ ತಾರೀಕಿಗೆ ಶನಿವಾರ ದಿನ 11 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತೆ. 11 ಗಂಟೆಗೆ ಮೆರವಣಿಗೆ ಮೂಲಕವಾಗಿ ಪೇಠ ಅಮ್ಮಾಪುರದ ಮುಖ್ಯ ಬೀದಿಯಿಂದ ಹೊರಟು ವೇದಿಕೆಗೆ 12 ಗಂಟೆಗೆ ವೇದಿಕೆ ತಲುಪುತ್ತದೆ. ಕಾರಣ ತಾವೆಲ್ಲರೂ ಅಂದಿನ ದಿನ ಪೇಠ ಅಮ್ಮಾಪುರಕ್ಕೆ ತಾವೆಲ್ಲರೂ ಬರ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮ ವಿಠಲ ಯಾದವ್ ಸಾಹೇಬರಿಗೆ ಇಲ್ಲಿ ಸುರಪುರ ತಾಲೂಕಿನ ಎಲ್ಲಾ ಬ್ಯಾಂಕಿನ ನಿರ್ದೇಶಕರು ಅವರನ್ನ ಸುರಪುರದಿಂದ ಪ್ರತಿನಿಧಿಯಾಗಿ ಕಲಬುರಗಿಗೆ ಕಳಿಸಿರ್ತಕ್ಕಂಥ ಎಲ್ಲಾ ನಿರ್ದೇಶಕರಿಗೂ ಕೂಡ ಅವತ್ತಿನ ದಿನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅವರು ಕೂಡ ಈ ಸನ್ಮಾನ ಸಮಾರಂಭಕ್ಕೆ ಆಗಮಿಸಬೇಕು. ತಾವೆಲ್ಲರೂ ಕೂಡ ವಿಠಲ ಯಾದವರ ಅಭಿಮಾನಿಗಳು, ಎಂ.ಎಲ್.ಎ. ಸಾಹೇಬರ ಅಭಿಮಾನಿಗಳು ಎಲ್ಲರೂ ಕೂಡ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ.